ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿನ್ಗೆ ಇಟ್ಕೊಂಡು ಹೊಸದಾಗಿ ಸೀರೆ ಉಡಿಸೋರು ಸಹ ಈಸಿಯಾಗಿ ಉಡಿಸುವಂಥ ಒಂದು ಮೆಥಡನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆ ಇಟ್ಕೊಂಡು ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾನು ಈ ಸೀರೆಯಲ್ಲಿ ಬ್ಲೌಸನ್ನು ಕಟ್ ಮಾಡಿಲ್ಲ, ಹಾಗೆಯೇ ಉಳಿಸ್ಕೊಂಡು ಸೀರೆನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಕೆಲವು ಸೀರೆ ನಾವು ಹೇಗೆ ಪ್ಲೀಟ್ಸ್ ಮಾಡ್ತೀವೋ ಹಾಗೆ ನಿಂತ್ಕೊಳ್ಳುತ್ತೆ, ಇನ್ನು ಕೆಲವು ಸೀರೆ ನಿಂತ್ಕೊಳ್ಳಲ್ಲ. ನೋಡಿಕೊಂಡು ನೀವು ನೀಟಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ದೊಡ್ಡ ಬಾರ್ಡರು ಸಣ್ಣ ಬಾರ್ಡರು ಇದ್ದರೆ ಈ ರೀತಿಯ ಅಲಂಕಾರನ ನೀವು ಮಾಡ್ಕೋಬಹುದು. ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ಸೆರಗನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಸೆರಗನ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸೀರೆಯಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಬಾರ್ಡರ್ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಕೆಲವು ಸೀರೆಯಲ್ಲಿ ಬ್ಲೌಸ್ ಪೀಸು ಸ್ಟಾರ್ಟಿಂಗೇ ಬರುತ್ತೆ, ಇನ್ನು ಕೆಲವು ಸೀರೆಯಲ್ಲಿ ಸೆರಗಾದ್ಮೇಲೆ ಬರುತ್ತೆ. ನಾನು ತೊಗೊಂಡಿರೋವಂಥ ಸೀರೆಯಲ್ಲಿ ಸೆರಗಾದ್ಮೇಲೆ ಬಂದಿದೆ. ಈ ರೀತಿ ಸೆರಗಾದ್ಮೇಲೆ ಬ್ಲೌಸ್ ಬಂದಿರೋವಂಥ ಸೀರೆಯಲ್ಲಿ ನೀವು ಈ ರೀತಿ ಅಲಂಕಾರನ ಮಾಡ್ಕೋಬಹುದು. ಸೆರಗು ಮತ್ತು ಬ್ಲೌಸ್ ಪೀಸ್ ಏನಿದೆ ಅಷ್ಟನ್ನು ಸೇರಿಸಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನು ಇದರಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ, ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಬಿಂದಿಗೆಯ ಸೈಜ್ ಏನು ಬರುತ್ತೆ ಆ ಸೈಜ್ಗೆ ನಾವಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಒಂದು ದಾರದಿಂದ ಕಟ್ಕೊಂಡು ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೋಬೇಕಾಗತ್ತೆ. ನೀವು ಬ್ಲೌಸ್ ಪೀಸನ್ನು ಕಳಶದ ಬಿಂದಿಗೆಗೆ ಸುತ್ತಬಿಟ್ಟು ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬೋದು. ಈಗ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ. ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಂತರ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಬರ್ಬೇಕಾಗತ್ತೆ. ನಾನಿಲ್ಲಿ ಚಿಕ್ಕದಾಗಿರುವಂಥ ಕಳಶದ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ದೊಡ್ಡದಾಗಿರುವಂಥ ಕಳಶದ ಬಿಂದಿಗೆ ಏನಾದರೂ ನೀವು ಇಟ್ಕೊಂಡಿದ್ರೆ ಮುಂದ್ಗಡೆಯಿಂದನೇ 2 ಸ್ಟೆಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆಗೆ ಕಟ್ಕೋಬೇಕಾಗತ್ತೆ. ನಾನು ಈ ರೀತಿ ಸಣ್ಣ ಬಿಂದಿಗೆ ಇಟ್ಕೊಂಡಿರೋದ್ರಿಂದ ಕಳಶದ ಹಿಂಭಾಗದಿಂದ ತೊಗೊಬಂದು ಒಂದು ಬಾರ್ಡರ್ನ ಮೇಲ್ಗಡೆ ಬಿಟ್ಕೊಂಡಿದ್ದೀನಿ, ಇನ್ನೊಂದು ಬಾರ್ಡರ್ನ ಕೆಳಗಡೆ ಬಿಟ್ಕೊಂಡು ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ 3 ಇಂದ 4 ಬೆರಳು ಅಗಲ ಆಗೋಷ್ಟು ಜಾಗ ಬಿಟ್ಕೊಂಡು ಕಳಶದ ಬಿಂದಿಗೆಯ ತಳಭಾಗಕ್ಕೆ ಎರಡೂ ಸೈಡಿನ ಪ್ಲೀಟ್ಸನ್ನು ಹಿಡಿಬಿಟ್ಟು ಬಟ್ಟೆ ಪಿನ್ನಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಲೀಟ್ಸ್ಗಳನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರುವಂಥ ಉದ್ದಗಿರುವಂಥ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಪೀಠದ ಸುತ್ತ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀವು ಅಗಲವಾಗಿರುವಂಥ ಪೀಠ ಇಟ್ಕೊಂಡ್ರೆ ಪ್ಲೀಟ್ಸ್ ಅನ್ನೋದು ಅಗಲವಾಗಿ ಸ್ಪ್ರೆಡ್ ಆಗುತ್ತೆ. ಸಣ್ಣದಾಗಿರುವಂಥ ಪೀಠ ಇಟ್ಕೊಂಡ್ರೆ ಅದರ ಸೈಜ್ಗೆ ಇಲ್ಲಿ ಪ್ಲೀಟ್ಸು ಅನ್ನೋದು ಸ್ಪ್ರೆಡ್ ಆಗುತ್ತೆ. ಕೆಳಗಡೆ ನೀಟಾಗಿ ನೀವಿಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವಲ್ಲಿ ಪ್ಲೀಟ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪೀಠದ ಸುತ್ತ ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸಲ ಮೇಲ್ಗಡೆ ಇರುವಂಥ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಒಂದೊಂದೇ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿಯಲ್ಲಿ ನೀಟಾಗಿ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಆಪೋಸಿಟ್ ಡೈರೆಕ್ಷನ್ಗೆ ನೀವು ಇಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅರ್ಧ ಭಾಗ ಒಂದು ಸೈಡ್ಗೆ ಇನ್ನೊಂದು ಭಾಗನ ಇನ್ನೊಂದು ಸೈಡ್ಗೆ ಆಗೋ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿರುವಂಥ ಪ್ಲೀಟ್ಸು ಎರಡೂ ಸೈಡ್ಗೂ ಈಕ್ವಲ್ ಆಗೋ ರೀತಿಯಲ್ಲಿ ನೀವು ನೀಟಾಗಿ ಅಲ್ಲಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸ್ ಏನಾದರೂ ನಿಲ್ತಾ ಇಲ್ಲ ಅಂದರೆ ಗುಂಡ್ಪಿನಿಂದ ನೀವಲ್ಲಿ ಸೆಕ್ಯೂರ್ ಮಾಡಿಕೊಂಡು ಪ್ಲೀಟ್ಸನ್ನು ನೀವಲ್ಲಿ ಅರೇಂಜ್ ಮಾಡ್ಕೋಬೋದು. ಕೆಲವು ಸೀರೆಯಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ, ಈ ಸೀರೆಯಲ್ಲಿ ಕುತ್ಕೊಳ್ತಾ ಇತ್ತು. ಅದೇ ರೀತಿಯಲ್ಲಿ ನಾನಿಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಪ್ಲೀಟ್ಸನ್ನು ನಾವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ. ಸೆರಗನ್ನು ಕಳಶದ ಹಿಂಭಾಗದಿಂದ ತೊಗೊಬಂದು ಮುಂದ್ಗಡೆ ವಿ ಶೇಪನ್ನು ಮಾಡಿಕೊಂಡು ಇನ್ನೊಂದು ಕಡ್ಡಿಯ ಮೇಲ್ಗಡೆ ಹಾಕಿ ಎಕ್ಸ್ಟ್ರಾ ಇರುವಂಥ ಸೆರಗನ್ನು ಕಳಶದ ಹಿಂಭಾಗಕ್ಕೆ ನಾವಲ್ಲಿ ಸೇರಿಸ್ಕೋಬೇಕಾಗತ್ತೆ. ಮುಂದ್ಗಡೆ ವಿ ಶೇಪ್ ಅನ್ನೋದು ನೀಟಾಗಿ ಬರಬೇಕು. ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಮೇಲ್ಗಡೆ ಇರುವಂಥ ಪ್ಲೀಟ್ಸು ಅದ್ರ ಲೆವೆಲ್ಗೆ ವಿ ಶೇಪ್ ಬರೋ ರೀತಿಯಲ್ಲಿ ನೀಟಾಗಿ ಮಾಡ್ಕೊಳ್ಳಿ. ಕಳಶದ ಬಿಂದಿಗೆಯ
ಹತ್ರ ಪ್ಲೀಟ್ಸ್ಗಳನ್ನ ನೀವಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು. ಸ್ಪ್ರೆಡ್ ಮಾಡಿಕೊಂಡು ಎರಡು ಸೈಡಿನ ಒಂದೊಂದು ಪ್ಲೀಟ್ಸನ್ನು ಹಿಡಿದು ನೀವಲ್ಲಿ ಗುಂಡ್ಪಿನನ್ನು ಸೇರಿಸ್ಬೋದು ಅಥವಾ ಹಾಗೆ ಆದರೂ ಬಿಟ್ಕೋಬಹುದು. ನಾವು ಮೊದಲೇ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿರೋದ್ರಿಂದ ನಾವು ಅಲ್ಲಿ ಪಿನ್ ಹಾಕಿಲ್ಲ ಅಂದರೂ ನಡೆಯುತ್ತೆ. ಅಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ವಿ ಶೇಪ್ ತುದಿಗೆ ನಾವಲ್ಲಿ ದಾರದಿಂದ ಕಟ್ಕೋಬೇಕಾಗತ್ತೆ. ಅಂದರೆ ಬಿಂದಿಗೆಯ ಮಧ್ಯಭಾಗಕ್ಕೆ ಕಟ್ಕೋಬೇಕು. ನಾವು ಕಳಶದ ಬಿಂದಿಗೆ ಏನು ಇಟ್ಕೊಂಡಿರ್ತೀವಿ ಅದ್ರ ಮಧ್ಯಭಾಗಕ್ಕೆ ವಿ ಶೇಪ್ ತುದಿ ಏನು ಬರುತ್ತೆ ಆ ತುದಿಗೆ ದಾರದಿಂದ ಕಟ್ಕೊಂಡು ಅಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ಫ್ರಂಟಲ್ಲಿ ಒಂದು ಸ್ವಲ್ಪ ಅದು ನೀಟಾಗಿ ಬರೋ ರೀತಿಯಲ್ಲಿ ನೀವು ಅಲ್ಲಿ ಮಾಡ್ಕೋಬೇಕಾಗತ್ತೆ. ಒಂದ್ಸಲಿ ಫ್ರಂಟಲ್ಲಿ ನೀಟಾಗಿ ಮಾಡ್ಕೊಂಡ ನಂತರ ಏನಾದರೂ ಸೆರಗು ಉದ್ದ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೆರಗು ಪಾರ್ಟ್ ಇದೆ ಅಂದರೆ ಅದನ್ನ ಬಲಗಡೆ ಭುಜದಿಂದ ಫ್ರಂಟ್ಗೆ ತೊಗೊಬರ್ಬೇಕಾಗತ್ತೆ. ಫ್ರಂಟ್ಗೆ ತೊಗೊಬಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಇಟ್ಕೊಳ್ಳಿ. ನಾನಲ್ಲಿ ಸೈಡ್ಗೆ ಆಗೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪ್ ಕೊಟ್ಕೊಂಡು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಕೋಬೋದು. ನೀಟಾಗಿ ಅಲ್ಲಿ ಪ್ಲೀಟ್ಸ್ಗಳು ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡು ಡಾಬನ್ನು ಸೇರಿಸ್ಕೊಳ್ಳಿ. ಒಂದ್ಸಲಿ ಡಾಬನ್ನು ಸೇರಿಸಿದ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪಾಲಿಸ್ಕೊಂಡು ಬಂದಿದ್ದಾರೆ ಆ ರೀತಿಯಲ್ಲಿ. ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ಮಾವಿನೆಲೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.